ಹಾಸನ ಜಿಲ್ಲೆ ಸಾಧಾರಣ ಕೃಷಿ ಕುಟುಂಬದಿಂದ ಬಂದಂತ ಚೆನ್ನಮ್ಮ 1954ರಲ್ಲಿ ಎಚ್.ಡಿ. ದೇವೇಗೌಡರ ಜೊತೆ ಚೆನ್ನಮ್ಮ ವಿವಾಹ ಆಗುತ್ತೆ. ಸರಳತೆ ಮತ್ತು ರೈತಪರ ಕಾಳಜಿಯನ್ನ ಹೊಂದಿದ್ದಂತ ಚೆನ್ನಮ್ಮ ಕೃಷಿ ಚಟುವಟಿಕೆ ಮತ್ತು ಗ್ರಾಮೀಣ ಬದುಕಿನ ಜೊತೆಗೆ ನಂಟು ಇಟ್ಕೊಂಡಂತವರು. ಪತಿ ದೇವೇಗೌಡರು ಪ್ರಧಾನಿಯಾದರೂ ಸರಳತೆ ಮರೆಯದ ಚೆನ್ನಮ್ಮ ಹಳ್ಳಿಯ ಬೇರುಗಳು ಮತ್ತು ಕೃಷಿ ಸಂಸ್ಕೃತಿ ಮರೆಯದೆ ಸರಳ ಜೀವನವನ್ನ ನಡೆಸ್ತಾ ಇದ್ರು. ಕಷ್ಟ ಕಾರ್ಪಣ್ಯ ಎದುರಿಸಿ ರೈತ ಕುಟುಂಬ ಮುನ್ನಡೆಸಿದ್ದ ಮಹಿಳೆ, ಗೌಡರ ಬದುಕಿನ ಏಳು ಬೀಳುಗಳಲ್ಲಿ ಬಂಡೆಯಂತೆ ನಿಂತಂತ ಚೆನ್ನಮ್ಮ. ಹಾಸನ ಜಿಲ್ಲೆ ಸಾಧಾರಣ ಕೃಷಿ ಕುಟುಂಬದಿಂದ ಬಂದಂತವರು. 1954ರಲ್ಲಿ ಎಚ್.ಡಿ. ದೇವೇಗೌಡರ ಜೊತೆ ಚೆನ್ನಮ್ಮ ವಿವಾಹ ಆಗುತ್ತೆ. ನಾವೇನು ದೇವೇಗೌಡರಿಗೆ ಮಣ್ಣಿನ ಮಗ, ಕೃಷಿಯ ಬಗ್ಗೆ ಸಾಕಷ್ಟು ಆಸಕ್ತಿ ಹೊಂದಂಥವ್ರು, ರೈತರ ಪರವಾಗಿ ನಿಂತವರು ಅಂತೆಲ್ಲ ಏನು ಹೇಳ್ತೀವಿ ಅಲ್ವಾ. ಇನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ರೈತರ ಪರವಾಗಿ ಅವ್ರು ಮಾತನಾಡುವಂಥದ್ದು, ಅವ್ರ ಧ್ವನಿ ಎತ್ತುವಂಥದ್ದು, ರೈತರ ಪರವಾಗಿ ಸಾಲ ಮನ್ನಾ ಅದು ಇದು ಅಂತ ಇವೆಲ್ಲವನ್ನು ಕೂಡ ರೈತರ ಪರವಾಗಿ ತಂದಂಥ ಒಂದಿಷ್ಟು ಯೋಜನೆಗಳಿದಾವಲ್ಲ, ಇವೆಲ್ಲವೂ ಕೂಡ ಅಂದರೆ ಕೃಷಿ ಕುಟುಂಬವನ್ನು ನಡೆಸ್ಕೊಂಡು ಅಷ್ಟರ ಮಟ್ಟಿಗೆ ಏನೇ ಕಷ್ಟ ಇರಲಿ, ಏನೋ ಕಷ್ಟ ಕಾರ್ಪಣ್ಯ ಏನೇ ಇದ್ರೂ ಕೂಡ ಎಲ್ಲವನ್ನ ಸಹಿಸ್ಕೊಂಡು ತುಂಬಾ ಸರಳತೆಯ ಜೀವನವನ್ನು ನಡೆಸ್ಕೊಂಡು ಬಂದಂಥವ್ರು ಚೆನ್ನಮ್ಮ ಅವರು. ದೇವೇಗೌಡರು ಅಂತ ಅಂದರೆ ಪ್ರಧಾನಿ ಆದಂಥವ್ರು ದೇವೇಗೌಡರು.